ಡಿಕೆ ಸಿಎಂ ಆಗೋದು ಯಾರಿಂದಲೂ ಕೂಡ ತಪ್ಪಿಸಲು ಆಗಲ್ಲ. ಸಿದ್ದರಾಮಯ್ಯ ಮತ್ತು ಟೀಮ್ಗೆ ಶಾಸಕ ರವಿಗಣಿಗ ಕೌಂಟರ್ ಕೊಟ್ಟಿದ್ದಾರೆ. ಡಿಕೆ ಸಿಎಂ ಆಗೋದು ಯಾರಿಂದಲೂ ಕೂಡ ತಪ್ಪಿಸಲಾಗೋದಿಲ್ಲ. ಸಿದ್ದರಾಮಯ್ಯ ಮತ್ತು ಟೀಮ್ಗೆ ಶಾಸಕ ರವಿಗಣಿಗ ಕೌಂಟರ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ಗೆ ರಾಜಕಾರಣ ಚೆನ್ನಾಗಿ ಗೊತ್ತಿದೆ. ಯಾವ ಪ್ಲಾನ್ ಇಂದ ಗೆಲ್ಲಬಹುದು ಅಂತ ಚೆನ್ನಾಗಿ ಗೊತ್ತಿದೆ. ರಾಜಕೀಯ ತಂತ್ರಗಾರಿಕೆ ಚಾಣಾಕ್ಷತನ ಡಿಕೆಶಿಗಿದೆ. ಮುಖ್ಯಮಂತ್ರಿ ಆಗುವ ಆಸೆ ಡಿಕೆ ಶಿವಕುಮಾರ್ಗೂ ಇದೆ. ಎಲ್ಲಾ ಪ್ರಶ್ನೆಗಳಿಗೂ ಅತಿ ಶೀಘ್ರದಲ್ಲೇ ಉತ್ತರ ಸಿಗಲಿದೆ. ಮಂಡ್ಯದಲ್ಲಿ ಕೈ ಶಾಸಕ ರವಿಕುಮಾರ್ ಗಣಿಗ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಆಪ್ತರು ಈಗ ಬ್ಯಾಟ್ ಬೀಸ್ತಾ ಇದ್ದಾರೆ. ಒಂದಲ್ಲ ಒಂದು ಡೇಟ್ ಕೊಡ್ತಾ ಇರುವ ಡಿಸಿಎಂ ಡಿಕೆ ಆಪ್ತರು ಪವರ್ ಶೇರಿಂಗ್ ಬಗೆಹರಿಸುವಂತೆ ವರಿಷ್ಠರಿಗೆ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಇನ್ನು ಡಿಕೆ ಸಿಎಂ ಆಗೋದು ಯಾರಿಂದಲೂ ಕೂಡ ತಪ್ಪಿಸಲು ಸಾಧ್ಯವಿಲ್ಲ. ಸಿದ್ದರಾಮಯ್ಯ ಮತ್ತು ಟೀಮ್ಗೆ ಶಾಸಕ ರವಿಗಣಿಗ ಅವರು ಕೌಂಟರ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ಗೆ ರಾಜಕಾರಣ ಚೆನ್ನಾಗೇ ಗೊತ್ತಿದೆ. ಯಾವ ಪ್ಲಾನ್ ಇಂದ ಗೆಲ್ಲಬಹುದು ಅಂತ ಕೂಡ ಗೊತ್ತಿದೆ. ರಾಜಕೀಯ ತಂತ್ರಗಾರಿಕೆ ಚಾಣಾಕ್ಷತನ ಡಿಕೆಶಿಗಿದೆ. ಮುಖ್ಯಮಂತ್ರಿ ಆಗುವ ಆಸೆ ಡಿಕೆ ಶಿವಕುಮಾರ್ ಅವರಿಗಿದೆ. ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಬಣದವರು ಸ್ವಲ್ಪ ಸೈಲೆಂಟ್ ಆದಂತೆ ಕಾಣ್ತಾ ಇದೆ. ಯಾವಾಗ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಹೋಗಿ ಬಂದ್ರು, ಅದಾದ ನಂತರ ಈಗ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಒಂದಾದ ನಂತರ ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಒಂದಾದ ನಂತರ ಒಂದು ಸ್ಟೇಟ್ಮೆಂಟ್ಗಳ ಮೇಲೆ ಒಂದು ದಿನಾಂಕವನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ ಯಾವ ಭರವಸೆಯನ್ನ ಕೊಟ್ಟಿದೆ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಆದರೆ ಸಿದ್ದರಾಮಯ್ಯ ಅವರ ಬಣದವರು ಮಾತ್ರ ಫುಲ್ ಸೈಲೆಂಟ್ ಆಗಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರು ಮಾತ್ರ ಸ್ವಲ್ಪ ಹೈಕಮಾಂಡ್ನ ಭೇಟಿ ಮಾಡಿ ಬಂದ ನಂತರ ಡಿಕೆ ಶಿವಕುಮಾರ್ ಅವರು ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರನ್ನ ಪ್ರಶ್ನೆ ಮಾಡಿದ್ರೆ ಒಂದು ಗರಂ ಆದಂತಹ ಉತ್ತರವನ್ನು ಕೂಡ ಕೊಡ್ತಾ ಇದ್ರು. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಸದ್ಯಕ್ಕೆ ಈ ಒಂದು ಡಿಕೆ ಸಿಎಂ ಆಗೋದು ಯಾರಿಂದಲೂ ಕೂಡ ತಪ್ಪಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಆದರೆ ಇದರ ನಡುವೆ ಈಗ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದವರು ಬಹಳ ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ. ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಏನ್ ನಡೀತಾ ಇದೆ ವಿವೇಕ್ ಕಾಂಗ್ರೆಸ್ನಲ್ಲಿ? ಸಾಹಿತ್ಯ ಕಳೆದ ಒಂದ್ 2-3 ತಿಂಗಳುಗಳಿಂದ ಕೂಡ ಅಷ್ಟೇ ಪವರ್ ಫೈಟ್ ನಡೀತಾ ಇದೆ. ಆದ್ರೆ ಬೆಳಗಾವಿ ಅಧಿವೇಶನ ಆದ ಬಳಿಕ ಒಂಚೂರು ಸಣ್ಣ ಫೈಟ್ ಮತ್ತೆ ಈಗ ಪವರ್ ಫೈಟ್ 2.2 ಆರಂಭವಾಗಿದೆ ಅಂತ ಹೇಳ್ಬಹುದು. ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿ ಹೈಕಮಾಂಡ್ ನಾಯಕರಿಗೆ ಭೇಟಿ ಮಾಡಿ ಬರ್ತಾರೆ. ಅದಾದ ಬಳಿಕ ಜೊತೆಗೆ ಇಲ್ಲಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಆಪ್ತರಾದಂತವರು ಜೊತೆಗೆ ಸಿದ್ದರಾಮಯ್ಯ ಪುತ್ರರಾದಂತ ಯತೀಂದ್ರ ಅವರು 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಒಂದ್ ಕಡೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಆಪ್ತ ಬಣದವರು ಕಾಲವೇ ಎಲ್ಲದಕ್ಕೆ ಉತ್ತರ ಕೊಡುತ್ತೆ, ಅತಿ ಶೀಘ್ರದಲ್ಲಿ ಅವರು ಕೂಡ ಸಿಎಂ ಆಗ್ತಾರೆ ಅಂತ ಒಂದ್ ಕಡೆ ಎಚ್ ಸಿ ಬಾಲಕೃಷ್ಣ ಆಗಿರ್ಬೋದು, ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಒಂದಿಷ್ಟು ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾರೆ. ಜೊತೆಗೆ ಇವತ್ತು ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಅವರು ಕೂಡ ಇದೇ ರೀತಿಯಾದ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗೋ ಆಸೆ ಇದೆ, ಅವ್ರು ಚಾಣಾಕ್ಷರು, ರಾಜಕೀಯ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ, ಅತಿ ಶೀಘ್ರದಲ್ಲಿ ಅವರು ಮುಖ್ಯಮಂತ್ರಿ ಆಗ್ತಾರೆ, ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಎಂಬ ಮಾತುಗಳನ್ನ ಮತ್ತೆ ಇವತ್ತು ಬಹಿರಂಗವಾಗಿ ಪುನರುಚ್ಚಾರ ಮಾಡಿದ್ದಾರೆ. ಎಲ್ಲ ಒಂದ್ ಕಡೆ ಈಗ ಏನಾದ್ರೂ ಬಜೆಟ್ ಅಧಿವೇಶನದ ಒಳಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ಬೇಕು ಅನ್ನೋ ಒಂದಿಷ್ಟು ಕಸರತ್ತನ್ನ ಕೂಡ ಡಿಕೆ ಶಿವಕುಮಾರ್ ಆಗಿರ್ಬೋದು, ಡಿಕೆ ಶಿವಕುಮಾರ್ ಆಪ್ತ ಬಣದವರು ನಡೆಸ್ತಾ ಇದ್ದಾರೆ. ಆದ್ರೆ ನಿಜಕ್ಕೂ ಕೂಡ ಬಜೆಟ್ ಅಧಿವೇಶನವರೆಗೂ ಏನಾದ್ರೂ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ಬಜೆಟ್ ಅಧಿವೇಶನ ಯಾವ ರೀತಿಯಾಗಿ ನಡೆಯುತ್ತೆ, ಇವರ ಕುರ್ಚಿ ಕಚ್ಚಾಟದಲ್ಲಿ ಅಧಿವೇಶನ ಸರಿಯಾಗಿ ನಡೆಯುತ್ತಾ, ವಿಪಕ್ಷಗಳಿಗೆ ಇದೇ ಆಹಾರ ಆಗುತ್ತಾ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಇನ್ನು ದೆಹಲಿಗೆ ಡಿ ಕೆ ಶಿವಕುಮಾರ್ ಅವರು ಹೋಗಿ ಬಂದ ನಂತರವಂತೂ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಯಾಕೆಂದರೆ ವರಿಷ್ಠರು ಸಾಕಷ್ಟು ಬಾರಿ ಸೂಚನೆ ಕೊಟ್ಟಿದ್ದಾರೆ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ಯಾರು ಕೂಡ ಚರ್ಚೆ ಮಾಡಬಾರ್ದು ಅಂತ. ಸಿಎಂ DCM ಇಬ್ಬರು ಕೂಡ ಹೇಳಿದ್ರು ಈ ಒಂದು ನಾಯಕತ್ವ ಬದಲಾವಣೆ ವಿಚಾರವಾಗಿ ಯಾರು ಕೂಡ ಪ್ರಸ್ತಾಪವನ್ನು ಮಾಡಬಾರ್ದು ಅಂತ. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸ್ತಾ ಹೋದರೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರು ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ.